ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಸಂಡೇ ವ್ಲಾಗ್. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾಫಿ ಎಲ್ಲ ಕುಡಿದು ಹೇಗೂ ಬಿಸ್ಕೆಟ್ ಡಿಪ್ ಮಾಡಿಕೊಟ್ಟು ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾರಿಗೆ ರೆಡಿ ಮಾಡ್ಕೊಂಡಿದ್ದೆ. ಸೊಪ್ಪಿನ ಸಾರು ಮಾಡೋಕ್ಕೆ 2 ಈರುಳ್ಳಿ, 2 ಟೊಮೆಟೊ, ಮೆಣಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊಪ್ಪಿನ ಸಾರು ಒಳಗಡೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಸೊ 1/4 ಭಾಗ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು 2 ವಿಷಲ್ನ ಕೂಗಿಸ್ಕೊತೀನಿ. ಇದು ಸಿಹಿಗೆ ಅನ್ನಕ್ಕೂ ಇಟ್ಟಿದ್ದೆ ಜೊತೆಗೆ. 2 ವಿಷಲ್ ಕೂಗಿದ್ಮೇಲೆ ಅದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಅದ್ರ ತಿನ್ನೋಕ್ಕಾಗಲ್ಲ ಮಸೊಪ್ಪು. ಸೊ ಹಾಗಾಗಿ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಎಲ್ಲ ಆದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ತಪ್ಪಲಿಗೆ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಿಜವಾಗ್ಲೂ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಅಷ್ಟೇ ಟೇಸ್ಟಿ ಕೊಡುತ್ತೆ. ಸೊ ಅದಕ್ಕೆ ನಾನು ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಮತ್ತೆ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು, ಅಲ್ಲಿವರೆಗೂ ಒಗ್ಗರಣೆ ಮಾಡ್ಕೋಬೇಕು. ಅದಾದಮೇಲೆ ಬೇಯಿಸಿಟ್ಟಿದ್ದ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಒಂದು ತಪ್ಪಲೆ ಆಗಿತ್ತು ಸಾಂಬಾರು, ಯಾಕಂದ್ರೆ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿದ್ದೆ. ಇವತ್ತು ನಾನು ಬೆಳಿಗ್ಗೆ ಟಿಫನ್ಗೆ ನಾನು ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾರು ಮತ್ತು ಜೊತೆಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾರು ಮಾಡಿದ್ದೆ. ಖಾರ ಇರಲಿಲ್ಲ, ಸೊ ಅದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೆ. ಮತ್ತು ಫೈನಲಾಗಿ ಕಾಯಿನ ತುರಿದು ಇಟ್ಕೊಂಡಿದ್ದೆ. ಎಲ್ಲ ನೀಟಾಗಿ ಒಗ್ಗರಣೆ ತೊಗೊಂಡ್ಮೇಲೆ ಲಾಸ್ಟಿಗೆ ತುರಿದಿರೋ ಕಾಯಿನ ನಾನು ಮೇಲೆ ಉದುರಿಸ್ತಾ ಇದ್ದೆ. ಸೊ ಕಾಯಿ ಲಾಸ್ಟಿಗೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇರೆ ಥರ ಟೇಸ್ಟ್ ಕೊಡುತ್ತೆ ಅದು. ಸೊ ಅದಕ್ಕೆ ನಾನು ಯಾವಾಗಲೂ ಸೊಪ್ಪಿನ ಸಾರು ಮಾಡಬೇಕಾದ್ರೆ ನಾನು ಲಾಸ್ಟಲ್ಲೇ ತೆಂಗಿನ ತುರಿ ಹಾಕೋದು. ಕೆಲವರು ಫಸ್ಟಿಗೆ ಹಾಕಿಬಿಟ್ಟಿರ್ತಾರೆ, ನಾನು ಹಾಗೆ ಮಾಡಲ್ಲ, ನಾನು ಲಾಸ್ಟಿಗೆ ಹಾಕೋದು. ನಾನು ಅಮ್ಮ ಇಬ್ಬರೇ ಇರೋದ್ರಿಂದ ನನಗೂ ಅಮ್ಮಂಗೂ ಇಬ್ಬರಿಗೆ ಮುದ್ದೆಗೆ ಇಟ್ಕೊಂಡಿರೋದು ಚಿಕ್ಕ ತಪ್ಪಲಿಗೆ. ಸೊ ಮುದ್ದೆ ನೀಟಾಗಿ ಆ ತಪ್ಪಲೆ ನೀಟಾಗಿ ಮುದ್ದೆ ಎಲ್ಲ ಬೇಯುತ್ತೆ ಮತ್ತು ನನಗೆ ತಿರುಗಿಸೋಕ್ಕೂ ಕೂಡ ಚೆನ್ನಾಗಿದೆ. ಮತ್ತು ನನ್ನ ಹಸ್ಬೆಂಡ್ ಇದ್ರೂ ನಾನು ಇದೇ ತಪ್ಪಲೆ ಮುದ್ದೆ ಮಾಡ್ತೀನಿ. 2 ಮುದ್ದೆ ಅಲ್ವಾ, ಸೊ ಹಾಗಾಗಿ ನಾನು ಚಿಕ್ಕ ತಪ್ಪಲನ್ನೇ ಇಟ್ಕೊತೀನಿ. ನೀಟಾಗೆಲ್ಲ ಫಸ್ಟಿಗೆ ನೀರು ಯಾಕೆ ತೊಗೊತೀನಿ ಅಂದರೆ, ನಾನು ಗಟ್ಟಿಗಾದರೆ ತಣ್ಣೀರು ಹಾಕಬಾರ್ದು. ಸೊ ಅದಕ್ಕೆ ನಾನು ಫಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ನೀರಿಟ್ಟು ಒಂದು ಗ್ಲಾಸಲ್ಲಿ ಯಾವಾಗಲೂ ನಾನು ನೀರು ತೊಗೊಂಡೇ ಇರ್ತೀನಿ. ಒಂದು ಸಲ ಕರೆಕ್ಟಾಗೆ ಮಾಡ್ತೀನಿ, ನಾನು ಜಾಸ್ತಿ ಮಾಡೋದಿದ್ರೆ ತೊಗೊತೀನಿ. ಸೊ ನೋಡಿ, ಮುದ್ದೆ ನೀಟಾಗಿ ಬೆಂದಿತ್ತು. ಸೊ ಅದನ್ನು ಮುದ್ದೆ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ. ನನಗೆ ಮುದ್ದೆ ಕಟ್ಟೋದಂದರೆ ತುಂಬ ಇಷ್ಟ. ನಾನು ಶೆಲ್ಫ್ ಮೇಲೆ ಕಟ್ಕೊತೀನಿ, ಕೆಳಗಡೆ ಕೂತ್ಕೊಂಡೆಲ್ಲ ಕಟ್ಕೊಳ್ಳಲ್ಲ. ನಾನು ಶೆಲ್ಫ್ ಮೇಲೆ ಮುದ್ದೆನೆಲ್ಲ ಕಟ್ಕೊತೀನಿ. 2 ಮುದ್ದೆ ಅಲ್ವಾ, ಸೊ ಹಾಗಾಗಿ ನಾನು ಶೆಲ್ಫ್ ಮೇಲೆ ಕಟ್ಕೊತೀನಿ. 좋았어. Barefoot, take off your shoes and step in the bed. Barefoot, 우린 같은 온도에 있어. 푸른 내 바닷속은 얼마나 깊을까. ಸೊ ಮುದ್ದೆ ಎಲ್ಲ ಆಯಿತು. ಅಮ್ಮಂಗೆ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಇಬ್ಬರ ಜೊತೆಲ್ಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಇತ್ತು. ಸೊಪ್ಪಿನ ಸಾರು ಜೊತೆ ಉಪ್ಪಿನಕಾಯಿ ತಿಂದರೆ ನಿಜ ಸಕ್ಕತ್ತಾಗಿರುತ್ತೆ, ನನಗಿಷ್ಟ. ಸೊ ಹಾಗಾಗಿ ನಾನು ಯಾವ ಸೊಪ್ಪಿನ ಸಾರು ಮಾಡಿದ್ರು ನಾನು ಉಪ್ಪಿನಕಾಯಿ ತಿಂತೀನಿ ಜೊತೆಗೆ. ಇವಾಗ ನಾನು ನನಗೂ ಮತ್ತು ಅಮ್ಮಂಗೆ ಇಬ್ರಿಗೂ ಊಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 오늘도 좋은 꿈만 꿨으면 좋겠어, baby. Barefoot, take off your shoes and step in the bed. Barefoot, 우린 같은 온도에 있어. 푸른 내 바닷속은 얼마나 깊을까.
ಇದು ಮಂಡೇ ವ್ಲಾಗ್. ಈವ್ನಿಂಗ್ ಆಗಿದೆ ಆಲ್ರೆಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ಹೀಗೆ ಸ್ವಲ್ಪ ಸಿಲ್ವರ್ಸ್ ಐಟಮ್, ಬೆಳ್ಳಿ ಐಟಮ್ ತರೋದಿತ್ತು, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮಾವನ ಜೊತೆ, ಮಾವ ಇಲ್ಲೇ ಬಂದಿದ್ರು, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಇವರೇ ನಮ್ಮ ಮಾವ, ಅಂದರೆ ಅಮ್ಮನ ತಮ್ಮ, ಅಂದರೆ ಒಬ್ಬರು ಅಣ್ಣ ಒಬ್ಬರು ತಮ್ಮ ಇದ್ದಾರೆ. ಅಮ್ಮ 5 ಜನ, ಇವರು ಲಾಸ್ಟ್ ಕೊನೆ ತಮ್ಮ. ಅವ್ರು ನಮ್ಮ ಮಾವ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಒನ್ ಅವರು. ಸೊ ಅವ್ರು ಬಂದಿದ್ದರು. ಸೊ ನಾನು ಅವ್ರ ಜೊತೆ ಅವ್ರು ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟು ಹೋಗಬೇಕಾದ್ರೇ ಬನ್ನಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾವು ಆ ಮಾವನ ಜೊತೆನೇ ಬಂದ್ವಿ. ಆ್ಯಕ್ಚುಲಿ ನಮ್ಮ ಮಾವ ಎಷ್ಟು ಬೇಗ ನನ್ನ ವ್ಲಾಗಲ್ಲಿ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವುದೋ ಕೆಲಸದ ಮೇಲೆ ಬಂದಿದ್ದರು, ಹಾಗೆ ಮನೆಗೆ ಬಂದಿದ್ದರು. ಸೊ ನೆಕ್ಸ್ಟು ನಾವು ಹೀಗೆ ಕಾಲು ಚೈನು ಮತ್ತು ಕೈ ಬಳೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಸಿಹಿ ತುಂಬ ತರಲೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅವ್ಳ ಫೋನಲ್ಲಿ ಅವಳಿಗೆ ವಿಡಿಯೋ ಪ್ಲೇ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅಲ್ಲಿ ತೊಗೊತಿರ್ಬೇಕಾದ್ರೆ ಚಿನ್ನೀನು ಮತ್ತು ಮೋಹನಣ್ಣ ಇಬ್ಬರು ಬಂದರು. ಸೊ ಅವ್ರ ಜೊತೆ ನಾನು ಈಗ ಏನು ಮಾಡ್ತಿದ್ದೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.